ನಿನ್ನೆ ಪರಿಶಿಷ್ಟ ವರ್ಗಗಳ ಒಂದು ಸಮಾವೇಶ ದಾವಣಗೆರೆಯಲ್ಲಿ ನಡೆದಿದೆ. ಒಳ ಮೀಸಲಾತಿ ಬಗ್ಗೆನೂ ಅಲ್ಲಿ ಮಾತಾಡಿದ್ದಾರೆ. ಮೀಸಲಾತಿ ಹೆಚ್ಚಳದ ಬಗ್ಗೆನೂ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, 2.5 ವರ್ಷಗಳಿಂದ ಯಾವುದೇ ಅಪಾಯಿಂಟ್ಮೆಂಟ್ಗಳು ಸರ್ಕಾರದಲ್ಲಿ ಆಗ್ತಾ ಇಲ್ಲ. 2,80,000 ಹುದ್ದೆಗಳು ಖಾಲಿ ಬಿದ್ದಿವೆ. ತುಂಬಲಿಕ್ಕಾಗ್ತಾ ಇಲ್ಲ ನಿಮಗೆ. ಆದರೆ ನಾನು ಒಳ ಮೀಸಲಾತಿ ಆದ ತಕ್ಷಣ ಮಾಡಿಬಿಡ್ತೀವಿ ಅಂತ ಹೇಳಿದ್ರಿ. ಒಳ ಮೀಸಲಾತಿಗೆ ಆಕ್ಟನ್ನು ಮಾಡಿದ್ದು ಆಯಿತು, ಆದರೆ ಅದು ಊರ್ಜಿತ ಆಗಿಲ್ಲ. ಇನ್ನು ಮತ್ತೇನು ಕಳಿಸಿದ್ದೀರಿ, ರಾಜ್ಯಪಾಲರು ತೀರ್ಮಾನ ಕೊಡಬೇಕಾಗಿದೆ, ಅದು ಬೇರೆ ವಿಷಯ. ಆದರೆ ನೀವು ಮಾಡಿದ್ದೇನೋ, ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 15ರಿಂದ 17%, 3ರಿಂದ STಗಳಿಗೆ 7% ಮಾಡಿ ಆವತ್ತೇ ಕಾನೂನು ಮಾಡಿ ಜಾರಿಗೆ ತಂದಿದ್ರು. ಅದು ಊರ್ಜಿತ ಆಗೋದನ್ನು ನೀವು ಮೇಂಟೈನ್ ಮಾಡಬೇಕಾಗಿತ್ತು. ನೀವು ಕೋರ್ಟಲ್ಲಿ ಅದಕ್ಕೆ ವಾದ ಮಾಡಬೇಕಾಗಿತ್ತು. ನೀವು ಅಪ್ಲಿಕೇಶನ್ನು ಹಾಕಲ್ಲ, ಯಾಕೆಂದ್ರೆ ಅದು ಅವ್ರು ಮಾಡಿದ್ದು ಅಂತ. ಆಯಿತು, ಬೊಮ್ಮಾಯಿ ಅವರ ಸರ್ಕಾರ ಮಾಡಿತು, BJP ಸರ್ಕಾರ. ನೀವು ಅದು ನಾಟಕ ಅಂತಂದ್ರಿ. ಒಳ ಮೀಸಲಾತಿ ಮಾಡುವಾಗ ನೀವು ಅದೇ ಅಂಶಗಳನ್ನು 17%, 7% ಮೇಲೆ ಯಾವ ರೀತಿ ಮಾಡಿದ್ರಿ? ಶೆಡ್ಯೂಲ್ 9ಗೆ ಸೇರಿಸಬೇಕಾಗಿತ್ತು ಅಂತ ಹೇಳ್ತೀರಲ್ಲ, ಈಗ ನೀವ್ಯಾವ ಆಧಾರದ ಮೇಲೆ ಮಾಡಿದ್ರಿ? ಶೆಡ್ಯೂಲ್ 9ಗೆ ಸೇರಿಸಿದ್ರಾ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಖಜಾನೆ ಖಾಲಿಯಾಗಿದೆ. ಯುವಜನರ ಬಗ್ಗೆ ನಿಮಗೆ ಪ್ರೀತಿ ಪ್ರೇಮ ಇಲ್ಲ. ಅವರ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಆ ಕಾರಣದಿಂದ ಅದನ್ನು ತುಂಬುವ ಬದಲು ಈಗ ಮಾತಾಡ್ತಿದ್ದೀರಿ 9th ಶೆಡ್ಯೂಲ್ಗೆ ಹೋಗಬೇಕು ಅಂತೇಳಿ. ಸಂತೆ ಭಾಷಣ ಯಾಕೆ ಮಾಡ್ತೀರಿ? ಇದಕ್ಕೆ ಸಂತೆ ಭಾಷಣ ಅಲ್ಲ ಬೇಕಾಗಿರೋದು, ಬದ್ಧತೆ ಬೇಕು.